ಪರಸ್ಪರ ಅರಿತು ಬಾಳುವಂತಹ ಬೆಸೆಯುವಂತಹ ಹೃದಯಗಳು ಬಹಳ ವರ್ಷವಾಯಿತು ಕಳೆದುಕೊಂಡು ನಾವು. ಆದ್ದರಿಂದ ಅದನ್ನು ಪುನಃ ಸ್ಥಾಪಿಸಬೇಕು, ಪುನಃ ಅಂತಹ ವಾತಾವರಣ ಇಲ್ಲಿ ಬೆಳೆಸಬೇಕು. ರಾಜಕೀಯ ಪಕ್ಷಗಳು ಕೇವಲ ಕಾಲ್ಪನಿಕ, ಅಲ್ಪಕಾಲಿಕ, ತಮ್ಮ ತಮ್ಮ ಹಣಕ್ಕಾಗಿ, ಹಣದ ಲಾಭಕ್ಕಾಗಿ, ಲೌಕಿಕ ಲಾಭಕ್ಕಾಗಿ, ಭೌತಿಕ ಲಾಭಕ್ಕಾಗಿ ಏನಾದರೂ ಮಾಡಿಯಾರು. ಆದರೆ ಸುದೀರ್ಘ ಇತಿಹಾಸ ಇರುವಂತಹ, ಸುರಸುಂದರ ಇತಿಹಾಸ ಇರುವಂತಹ, ಬಹಳ ಪ್ರಾಚೀನ ಇತಿಹಾಸ ಇರುವಂತಹ ಭಾರತದ ಸಂಪ್ರದಾಯಗಳನ್ನು ಈ ಕೇವಲ ಅಲ್ಪ ಸರ್ಕಾರವನ್ನು ನಡೆಸುವಂತಹ ಜನರಿಗೆ ಅದು ಒತ್ತೆ ಇಡಬಾರದು ಎಂಬ ಕಾರಣಕ್ಕಾಗಿಯೇ ನಾವು ಇಂತಹ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ನನ್ನ ವಿಷಯ ಪವಿತ್ರ ಕುರ್ಆನ್ನಲ್ಲಿ ಧರ್ಮ ಅಂದರೆ ಏನು. ಕುರ್ಆನ್ ಎಂದು ಹೇಳಿದ ತಕ್ಷಣ ನಮ್ಮ ಹಿಂದೂ ಸಹೋದರ ಸಹೋದರಿಯರು, ಅದೇ ರೀತಿ ಕ್ರೈಸ್ತ ಬಾಂಧವರು ಭಾವಿಸುವುದು ಇದು ಮುಸ್ಲಿಮರ ಗ್ರಂಥ. ಆದರೆ ನಾನು ಕಲಿತಾಗ ನನ್ನ ಅಧ್ಯಾಪಕರು ಹೇಳಿಕೊಟ್ಟದ್ದು ಇದು ಮುಸ್ಲಿಮರ ಗ್ರಂಥ ಅಲ್ಲ, ಕೇವಲ ಮುಸ್ಲಿಮರ ಗ್ರಂಥ ಅಲ್ಲ. ಯಾಕೆಂದರೆ ಇಡೀ ಪವಿತ್ರ ಕುರ್ಆನನ್ನು ಅಧ್ಯಯನ ಮಾಡಿದಾಗ ಎಲ್ಲೂ ಅದನ್ನು ಹಾಗೆ ಬರೆಯಲಾಗಿಲ್ಲ. ಇದು ಯಾವುದೇ ಒಂದು ಜನಾಂಗಕ್ಕೆ ಸೀಮಿತವಾಗಿರುವಂತಹ, ಯಾವುದೇ ಒಂದು ನಿರ್ದಿಷ್ಟ ಸಮುದಾಯದ ಗ್ರಂಥವೆಂದು 6326 ಸೂಕ್ತಗಳಿರುವಂತಹ ಕುರ್ಆನ್ನಲ್ಲಿ ಎಲ್ಲೂ ಹೇಳಲಾಗಿಲ್ಲ. ಬದಲಾಗಿ ಏನು ಹೇಳಲಾಗಿದೆ ಅಂದರೆ ಈ ಗ್ರಂಥ ಹುದಲ್ಲಿನ್ನಾಸ್, ಮಾನವರಿಗಾಗಿರುವಂತಹ ಗ್ರಂಥ, ಮನುಷ್ಯರ ಮೋಕ್ಷಕ್ಕಾಗಿರುವಂತಹ ಗ್ರಂಥ, ಮನುಷ್ಯರ ಮುಕ್ತಿಗಾಗಿರುವಂತಹ ಗ್ರಂಥ. ಆದ್ದರಿಂದ ಪವಿತ್ರ ಕುರ್ಆನ್ ಕೇವಲ ಮುಸ್ಲಿಮರ ಗ್ರಂಥ ಅಲ್ಲ. ಯಾರಿಗಾದರೂ ಅಂತಹ ಭಾವನೆ ಇದ್ದರೆ ಅದನ್ನು ನಾನು ಸರಿಪಡಿಸ ಬಯಸುತ್ತೇನೆ. ಇದು ಮನುಕುಲಕ್ಕಾಗಿ ಬಂದಿರುವಂತಹ ಒಂದು ಗ್ರಂಥ. ನಾನು ವಿಚಾರಗಳನ್ನು ಹೇಳುವ ಮುಂಚೆ ನಾನು ಅದರ ಬಗ್ಗೆ ಸಂಕ್ಷಿಪ್ತ ಪರಿಚಯವನ್ನು ನಾನು ಮಾಡಬಯಸುತ್ತೇನೆ. 6326 ಸೂಕ್ತಗಳಿವೆ, ಸುಮಾರು 30 ಕಾಂಡಗಳಿವೆ, 114 ಅಧ್ಯಾಯಗಳಿವೆ, 540 ಪ್ಯಾರಾಗಳಿವೆ. ಮತ್ತು ವಿಶೇಷತೆ ಏನೆಂದರೆ ಈ ಪವಿತ್ರ ಕುರ್ಆನ್ ಜಗತ್ ಸೃಷ್ಟಿಕರ್ತನ ಕೊನೆಯ ದಿವ್ಯವಾಣಿ, ದಿವ್ಯ ಸಂದೇಶವಾಗಿದೆ. ಯಾಕೆಂದರೆ ಆ ಪವಿತ್ರ ಕುರ್ಆನ್ನಲ್ಲೇ ಬರೆಯಲಾಗಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮೇಲೆ ಅವತೀರ್ಣಗೊಂಡಂತಹ ಈ ಗ್ರಂಥ, ಅದಕ್ಕಿಂತ ಮುಂಚೆ ಅನೇಕ ಪ್ರವಾದಿಗಳು ಈ ಜಗತ್ತಿಗೆ ಬಂದಿದ್ದಾರೆ. ನಾವು ಇಬ್ಬರು ಕೂಡ ನಾವು ಶ್ರೀ ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿ ಅವರ ಮನೆಗೆ ಹೋದಾಗ ಆಗ ಅವರು ಕೇಳಿದ್ರು ನಾನು ಯಾವ ವಿಚಾರದಲ್ಲಿ ಮಾತಾಡಬೇಕು. ನನಗೆ ಅವರು ಹೇಳಿದಾಗ, ಅವರ ಆರೋಗ್ಯ ಸರಿಯನ್ನು ಹೇಳಿದಾಗ ನಾನು ಪ್ರಪ್ರಥಮವಾಗಿ ನನಗೆ ಬಹಳ ದುಃಖವಾಯಿತು. ಯಾಕೆಂದರೆ ಈ ಮುಂಚೆ ನಾನು ಒಂದು ಭಾಷಣ ಕೇಳಿದ್ದವರ ವಿವೇಕಾನಂದರ ಕುರಿತು ಒಂದು ಭಾಷಣವನ್ನು ನಾನು ಆಲಿಸಿದ್ದೆ, ಕೇಳಿದ್ದೆ. ಆ ಭಾಷಣವನ್ನು ಕೇಳಿದಾಗ ಆಗಲೇ ನಾನು ಖಾಲಿದ್ರವರಲ್ಲಿ ಹೇಳಿದ್ದೆ, ನಮ್ಮ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಕರೆಯಬೇಕು. ನಾನು ಬಹಳ ಫ್ರ್ಯಾಂಕಲ್ಲಿ ಹೇಳುವುದಾದರೆ ಅವರು ಬಹಳ ಸೀಮಿತ, ಸಂಕುಚಿತ ವಿಚಾರಧಾರೆ ಹೊಂದಿರುವಂಥ ವ್ಯಕ್ತಿ ಎಂದು ಭಾವಿಸಿ ನಾನು ಆಡಿಯನ್ಸಲ್ಲಿ ನಾನು ಕೂತಿದ್ದೆ. ಆದರೆ ವಿವೇಕಾನಂದರ ಕುರಿತು ಅವರ ಭಾಷಣ ಕೇಳಿದ ತಕ್ಷಣ ನಾನು ಹೇಳಿದ್ದೆ, ಇವರ ವಿಚಾರಗಳು ಬಹಳ ವಿಸ್ತಾರವಾಗಿದೆ, ಬಹಳ ವಿಶಾಲವಾಗಿದೆ, ನಮ್ಮ ವೇದಿಕೆ ಅವರನ್ನು ಕರೆತರಬೇಕು. ಆದರೆ ದುರದೃಷ್ಟ ಅಂದರೆ ನಿನ್ನೆ ಅವರು ಆಸ್ಪತ್ರೆಯಿಂದ ಬಿಡುಗಡೆ ಆದಾಗ ಫೋನ್ ಮಾಡಿದರು, ನಾನು ICU ಅಲ್ಲಿದ್ದೆ, ಈಗ ಡಿಸ್ಚಾರ್ಜ್ ಆಗಿ ಬಂದಿದ್ದೇನೆ, ಈಗ ಇವತ್ತು ನಿಜವಾಗಿ ಅವರಿಗೆ ಬೆಂಗಳೂರಿಗೆ ಹೋಗಬೇಕಾಗಿತ್ತು, ಎಲ್ಲ ಕಾರ್ಯಕ್ರಮವನ್ನು ನಾನು ಕ್ಯಾನ್ಸಲ್ ಮಾಡಿದ್ದೇನೆ, ಆದರೆ ನಿಮ್ಮ ಕಾರ್ಯಕ್ರಮ ನಾನು ಕ್ಯಾನ್ಸಲ್ ಮಾಡುವುದಿಲ್ಲ. ನಮ್ಮ ಕಾರ್ಯಕ್ರಮ ಹೇಗಿರುತ್ತದೆ, ಯಾವ ರೀತಿ ಇರುತ್ತದೆ ಎಂದು ಗೊತ್ತಿಲ್ಲದಂತಹ ವ್ಯಕ್ತಿ ಅವರು ಈಗ ಬಂದಿದ್ದಾರೆ. ಆದರೆ ಒಂದು ವಿಚಾರ, ಆಗ ಅವರು ಕೇಳಿದರು ನಾನು ಯಾವ ವಿಷಯದಲ್ಲಿ ಮಾತಾಡಬೇಕು. ಆಗ ನಾನು ಹೇಳಿದೆ, ಹಿಂದೂ ಧರ್ಮದಲ್ಲಿ ಹಿಂದೂ ವೇದ ಗ್ರಂಥಗಳಲ್ಲಿ ಧರ್ಮ ಅಂದರೆ ಸನಾತನ ಧರ್ಮ ಅವರು ಹೇಳಿದರು. ಆಗ ನಾನು ಅಲ್ಲಿಗೆ ಫುಲ್ ಸ್ಟಾಪ್ ಹಾಕಿ ಬಂದೆ. ನಿಜವಾಗಿ ನನಗೆ ಒಂದು ವಿಚಾರ ಇದೆ. ನಾನು ಭಾವಿಸುವುದು ಇಸ್ಲಾಂ ಒಂದು ಸನಾತನ ಧರ್ಮ. ಇಸ್ಲಾಂ ಒಂದು ಸನಾತನ ಧರ್ಮ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಅವರ ಧರ್ಮಗಳ ಕುರಿತು ಆಳವಾಗಿ ಜ್ಞಾನ ಇರುವವರು ಅದೇ ರೀತಿ ಅದನ್ನು ಪ್ರತಿಪಾದಿಸುವ ಹಕ್ಕು ಮತ್ತು ಅಗತ್ಯ ಈ ದೇಶಕ್ಕೆ ಇದೆ. ಇಸ್ಲಾಮಿನ ಕುರಿತು ಇಸ್ಲಾಂ ಹೇಳುತ್ತದೆ, ಇಸ್ಲಾಂ ಎಂಬುದು ಒಂದು ಧರ್ಮ ಅಲ್ಲ, ಕೇವಲ ಒಂದು ಧರ್ಮ ಅಲ್ಲ. ಈ ಧರ್ಮದ ಕುರಿತು ಅನೇಕ ರೀತಿಯ ವ್ಯಾಖ್ಯಾನಗಳು ಹುಟ್ಟಿಕೊಂಡಾಗ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಹೊರಡಿಸಿತು. ಧರ್ಮ ಅಂದರೆ ಅದು ಹಿಂದೂ ಧರ್ಮದ ಕುರಿತು ನಾನು ಭಾವಿಸುತ್ತೇನೆ. 1992 ಬಾಬರಿ ಮಸೀದಿಯ ಘಟನೆಯ ಬಳಿಕ ಇಲ್ಲಿ ನಡೆದಂತಹ ದಂಗೆಗಳು, ಆ ಬಳಿಕ ಅನೇಕ ರೀತಿಯ ಪ್ರಚಾರಗಳು, ಚರ್ಚೆಗಳು, ಗೋಷ್ಠಿಗಳು, ವಿಚಾರಗೋಷ್ಠಿಗಳು ನಡೆದಾಗ, ಆ ಬಳಿಕ ಹಿಂದೂ ಧರ್ಮದ ಕುರಿತು ಒಂದು ಚರ್ಚೆ ಸುಪ್ರೀಂ ಕೋರ್ಟಲ್ಲಿ ನಡೆದಾಗ ಆ ಸುಪ್ರೀಂ ಕೋರ್ಟ್ ಹೇಳಿತು, ಹಿಂದೂ ಧರ್ಮ ಅಂದರೆ ಇಟ್ ಈಸ್ ನಾಟ್ ಮಿಯರ್ಲಿ ಎ ರಿಲಿಜನ್, ಇಟ್ ಈಸ್ ಎ ವೇ ಆಫ್ ಲೈಫ್. ಆದರೆ ನಿಜವಾಗಿ ನಾನು ಹೇಳಬಯಸುತ್ತೇನೆ, ಒಂದು ವೇಳೆ ಧರ್ಮ ಅಂದರೆ ಕೇವಲ ಕೆಲವು ಆಚಾರ ವಿಚಾರಗಳ ಕುರಿತು ಮಾತ್ರ ಹೇಳುವುದಾದರೆ
ಅದು ಧರ್ಮ ಆಗಲು ಸಾಧ್ಯವೇ ಇಲ್ಲ. ಅದು ಕೇವಲ ಮತ ಮತ್ತು ಪಂಥಕ್ಕೆ ಸೀಮಿತವಾಗಿರುತ್ತದೆ. ಹಿಂದೂ ಧರ್ಮ ಆಗಿದೆ, ಕ್ರೈಸ್ತ ಧರ್ಮವಾಗಿದೆ, ಇಸ್ಲಾಂ ಕೂಡ ಧರ್ಮವಾಗಿದೆ. ಅಂದರೆ ಇಸ್ಲಾಂ ಅಂದರೆ ಕೇವಲ ಕೆಲವು ಆಚಾರ ವಿಚಾರಗಳನ್ನು, ಕೆಲವು ಪೂಜಾ ಪರಿಪಾಠಗಳನ್ನು, ಕೇವಲ ನಮನಗಳನ್ನು ಕಲಿಸುವಂತಹ ಬೋಧಿಸುವಂತಹ ಧರ್ಮ ಅಲ್ಲ. ಬದಲಾಗಿ ಮನುಷ್ಯನ ವೈಯಕ್ತಿಕ ಬದುಕಿನಿಂದ ಹಿಡಿದು ಸಾಂಘಿಕ, ಸಾಮೂಹಿಕ, ಕೌಟುಂಬಿಕ, ಸಾಮಾಜಿಕ, ರಾಜಕೀಯ, ಆರ್ಥಿಕ, ನೈತಿಕ ಜೀವನದ ಪ್ರತಿಯೊಂದು ಆಯಾಮಗಳನ್ನು ಸುಧಾರಿಸುವಂತಹ, ಮಾರ್ಗ ತೋರಿಸುವಂತಹ ಒಂದು ವ್ಯವಸ್ಥೆ ಆಗಿದೆ ಇಸ್ಲಾಂ ಧರ್ಮ. ಆದ್ದರಿಂದಲೇ ಪವಿತ್ರ ಕುರಾನ್ ಹೇಳಿತು, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಲೋಕಕ್ಕೆ ಬಂದು ಹೋಗಿ ಕೇವಲ 1400 ವರ್ಷಗಳು ಆದದ್ದು. ಆದರೆ ಈ ಜಗತ್ತಿಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರಥಮ ಮನುಷ್ಯರಲ್ಲ, ಅದೇ ರೀತಿ ಪ್ರಥಮ ಪ್ರವಾದಿ ಕೂಡ ಅಲ್ಲ. ಅದಕ್ಕಿಂತ ಮುಂಚೆ ಅನೇಕ ಪ್ರವಾದಿಗಳು ಈ ಲೋಕಕ್ಕೆ ಬಂದಿದ್ದಾರೆ ಎಂದು ಏನು ಓದಲು ಗೊತ್ತಿಲ್ಲದಂತಹ, ಬರೆಯಲು ಗೊತ್ತಿಲ್ಲದಂತಹ ಪ್ರವಾದಿಗೆ ಇಳಿಸಲ್ಪಟ್ಟಂತಹ ಗ್ರಂಥದಲ್ಲಿ ಬರೆಯಲಾಗಿದೆ. ನೋಡಿ, ಅನೇಕರು ಭಾವಿಸುವುದು ಈ ಗ್ರಂಥ ಯಾರು ಬರೆದದ್ದು. ನನ್ನ ವಿದ್ಯಾರ್ಥಿ ಕಾಲದಲ್ಲಿ ನಾನು ಡಿಗ್ರಿಯಲ್ಲಿ ಕಲಿತಾಗ ನನಗೊಂದು ಹಿಂದಿ ಲೆಕ್ಚರ್ ಇದ್ದರು. ನಾವು ಅನೇಕ ವಿಚಾರಗಳನ್ನು, ನಾನು ವಿದ್ಯಾರ್ಥಿ ಮನೆಯಲ್ಲಿ ಒಂದು ಕೆಲವು ಪ್ರಶ್ನೆಗಳಿದ್ದಾಗ ನಾನು ಇಂತಹ ವಿವಿಧ ಧರ್ಮಗಳನ್ನು ಅಧ್ಯಯನ ನಡೆಸುವಂತಹ ಒಂದು ವಿದ್ಯಾರ್ಥಿಯಾಗಿದ್ದ ಸಮಯದಲ್ಲಿ ಅನೇಕ ವಿಚಾರಗಳು ಅಲ್ಲಿ ನಾವು ವಿನಿಮಯ ಮಾಡಿಕೊಂಡೆವು. ಆಗ ನನಗೊಂದು ಕುತೂಹಲ ಮೂಡಿತು, ಹಿಂದೂ ಧರ್ಮ ಗ್ರಂಥಗಳ ಕುರಿತು ಅಧ್ಯಯನ ನಡೆಸಬೇಕು. ಆದರೆ ಯಾರಲ್ಲಿ ಹೋಗಿ ಕೇಳಬೇಕು, ಎಲ್ಲಿ ಕಲಿಬೇಕು, ಒಂದು ಗೊಂದಲ ಇತ್ತು. ಆದರೆ ನಾನು ಅಲ್ಲಿ ಆ ಕಾಲದಲ್ಲಿ ಒಂದು ವಿದ್ಯಾರ್ಥಿ ಸಂಘಟನೆಯಲ್ಲಿ ಇದ್ದೆ. ಆ ಸಂಘಟನೆಯಲ್ಲಿ ಇದ್ದಾಗ ನಮಗೆ ಅನೇಕ ರೀತಿಯ ಇಂತಹ ಅಂತರ್ಧರ್ಮೀಯ ವಿಚಾರಗಳ ಕುರಿತು ಚರ್ಚಿಸುವಂತಹ, ವಿಚಾರ ವಿನಿಮಯ ಮಾಡಿಕೊಳ್ಳುವಂಥ ಒಂದು ಅವಕಾಶ ಲಭಿಸಿದಾಗ ನಾನು ಅನೇಕ ಗ್ರಂಥಗಳನ್ನು, ಅಂದರೆ ಚಿಕ್ಕ ಚಿಕ್ಕ ಕೃತಿಗಳನ್ನು ನಾನು ಹಿಂದೂ ಧರ್ಮದ ಕುರಿತು ಓದಿದಾಗ ನನಗೆ ಗೊತ್ತಾದದೆಂದರೆ, ಈಗ ವೇದ ಗ್ರಂಥ, ಋಗ್ವೇದ, ಅಥರ್ವೇದ, ಯಜುರ್ವೇದ ಹೇಳುವಂಥ, ಸಾಮವೇದ ಎಂದು ಹೇಳುವಂಥ 4 ವೇದ ಗ್ರಂಥಗಳು, ಅಂದರೆ ಹಿಂದೂ ಧರ್ಮ, ನಾನು ಹಿಂದೂ ಧರ್ಮದ ವಾಹಕನಲ್ಲ, ಅದರ ಪ್ರತಿಪಾದಕನೂ ಅಲ್ಲ. ಆದರೆ ನಾನು ಓದಿದ ವಿಚಾರಗಳ ಕುರಿತು ಯಾಕೆ ನಾನು ಹೇಳ್ತೇನೆ ಅಂದರೆ, ನಾನು ಆ ಬಳಿಕ ಹೇಳ್ತೇನೆ, ಈ ವೇದ ಗ್ರಂಥಗಳ 4 ಪ್ರಕಾರಗಳು, ಆ ಬಳಿಕ ಮನುಸ್ಮೃತಿ, ಅದು ಎಲ್ಲ ವಿಚಾರಗಳನ್ನು, ವಿಶೇಷವಾಗಿ ಋಗ್ವೇದದಲ್ಲಿರುವಂತಹ ಉತ್ಕೃಷ್ಟ ವಿಚಾರಗಳನ್ನು ಒಂದು ಗ್ರಂಥದಲ್ಲಿ ಸಂಗ್ರಹಿಸಲಾಗಿದೆ. ಮತ್ತು 2 ಪುರಾಣಗಳು, ಒಂದು ರಾಮಾಯಣ ಮತ್ತು ಮಹಾಭಾರತ. ಈ ನಿಟ್ಟಿನಲ್ಲಿ ನೋಡಿದಾಗ ವೇದ ಗ್ರಂಥಗಳನ್ನು ಯಾರು ರಚಿಸಿದ್ರು ಎಂದು ನಾನು ಅನೇಕ ರೀತಿ ಅನ್ವೇಷಣೆ ಮಾಡಿದೆ. ಆದರೆ ಎಲ್ಲಿಯೂ ಕೂಡ ವೇದ ಗ್ರಂಥಗಳ ಕರ್ತೃ ಯಾರು, ನಿರ್ಮಾತೃ ಯಾರು, ಬರೆದವರು ಯಾರು, ಲೇಖಕರು ಯಾರು ಎಂದು ವೇದ ಗ್ರಂಥಗಳಲ್ಲೇ ಇಲ್ಲ. ಮಾತ್ರ ಅಲ್ಲ, ಫಾದರ್ ಆಲ್ಫರ್ಡ್ ಬುಕೆ ಎಂದು ಹೇಳುವಂಥ ಜನರು ವಿದೇಶಿ ಆಗಿರಬಹುದು, ಆದರೆ ರವೀಂದ್ರನಾಥ್ ಠಾಗೂರ್ ವಿದೇಶಿ ಅಲ್ಲ, ಅವರು ಸ್ವದೇಶಿ. ಅವರು ಹೇಳಿದಂಥ ಮಾತೆಂದರೆ, ಈ ವೇದ ಗ್ರಂಥಗಳು ಅದು ಯಾವುದೇ ಋಷಿಮುನಿಗಳ ರಚಿತ ಗ್ರಂಥವಲ್ಲ, ಅದೇ ರೀತಿ ಮಾನವ ನಿರ್ಮಿತ ಗ್ರಂಥವಲ್ಲ, ಬದಲಾಗಿ ಈ ದೇಶಕ್ಕೆ ಬಂದಿರುವಂತಹ ದೈವಿಕ ಸಂದೇಶವಾಗಿದೆ. ಅಂದರೆ ಈ ಜಗತ್ತಿಗೆ ಅನೇಕ ರೀತಿಯ, ಅನೇಕ ಕಡೆಗಳ ಜಗತ್ತಿನಲ್ಲಿರುವಂತಹ ಪಸರಿಸುವಂತಹ ಮಾನವ ಕುಲ, ಇಲ್ಲಿರುವಂತಹ ಜನತೆ, ಆ ಜನತೆಯ ಮಾರ್ಗದರ್ಶನಕ್ಕಾಗಿ, ಜನತೆ ಯಾವ ರೀತಿ ಬದುಕಬೇಕೆಂದು ಹೇಳಿಕೊಡ್ಲಿಕ್ಕಾಗಿ ಜಗತ್ ಸೃಷ್ಟಿಕರ್ತ ಗ್ರಂಥಗಳ ಮೂಲಕ ಅವರನ್ನು ಆ ವ್ಯವಸ್ಥೆಯನ್ನು ಮಾಡಿದ್ದ. ಆ ನಿಟ್ಟಿನಲ್ಲಿ ಸಂಸ್ಕೃತ ಭಾಷೆಯಲ್ಲಿರುವಂತಹ ವೇದ ಗ್ರಂಥಗಳು ಈ ದೇಶಕ್ಕೆ ಬಂದಿರುವಂತಹ ಜಗತ್ ಸೃಷ್ಟಿಕರ್ತನ ಗ್ರಂಥವಾಗಿರಬಹುದು ಎಂದು ನಾನು ಕೊನೆಯಲ್ಲಿ ನಾನು ಬಂದು ತಲುಪಿದೆ. ಆ ನಿಟ್ಟಿನಲ್ಲಿ ನಾನು ಹೇಳುವುದಾದರೆ, ವೇದಿಕೆಯಲ್ಲಿರುವಂಥ ನನ್ನ ಮುಸ್ಲಿಮೇತರ ಬಾಂಧವರಲ್ಲಿ, ಗಣ್ಯರಲ್ಲಿ ನಾನು ಹೇಳುವುದೆಂದರೆ, ಪವಿತ್ರ ಕುರ್ಆನ್ ಅದೇ ರೀತಿ ಯಾವುದೇ ಮನುಷ್ಯನು ಬರೆದಂಥ ಗ್ರಂಥವಲ್ಲ, ಅದು ಜಗತ್ತಿಗೆ ಬಂದ ಜಗತ್ ಸೃಷ್ಟಿಕರ್ತನ ಕೊನೆಯ ಗ್ರಂಥವಾಗಿದೆ. ನೀವು ಎಲ್ಲ ಪುಟಗಳನ್ನು ತಿರುಗಿ ನೋಡಿರಿ, ಅದರ ಎಲ್ಲ ಆಯಾಮಗಳನ್ನು, ಪ್ರಕಾರಗಳನ್ನು ನೀವು ಓದಿರಿ, ಎಲ್ಲೂ ಕೂಡ ಪ್ರಸ್ತಾಪಿಸಲಾಗಿಲ್ಲ. ಮಾತ್ರ ಅಲ್ಲೊಂದು ವಿಶೇಷತೆ ಇದೆ ಪವಿತ್ರ ಕುರ್ಆನ್ನಲ್ಲಿ. ಪವಿತ್ರ ಕುರ್ಆನ್ನ ಬಗ್ಗೆ ಹೇಳುವಾಗ ಈ ವಿಶೇಷತೆ ಏನೆಂದರೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುರಿತು ಪವಿತ್ರ ಕುರ್ಆನ್ ಹೇಳಿದೆ, ಅವರು ಉಮ್ಮಿಯಾಗಿದ್ದರು, ನಿರಕ್ಷರಿಯಾಗಿದ್ದರು. ಅವರ ಇತಿಹಾಸ ಪುರುಷರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇತಿಹಾಸ ಪುರುಷರು, ಅವರು ಪುರಾಣರಲ್ಲ, ಅವರು ಪುರಾಣ ಕಾಲದಲ್ಲಿ ಬದುಕಿದವರಲ್ಲ. ಅಂದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಲೋಕಕ್ಕೆ ದೈವಿಕ ಸಂದೇಶವನ್ನು ಬೋಧಿಸುವಾಗ 40 ವರ್ಷಗಳ ಕಾಲ ಆ ಮಕ್ಕಾದ ಜನರು ಪ್ರವಾದಿಯನ್ನು ಅನುಭವಿಸಿದರು. ಅವರು ಹೇಳಿದಂಥ ಮಾತು ಏನು, ಓದಲು ಬರೆಯಲು ತಿಳಿಯದಂತಹ ಓರ್ವ ವ್ಯಕ್ತಿ ಇಂಥ ಸಂದೇಶವನ್ನು ಹೇಳುವುದಾದರೆ ಅದು ಸ್ವನಿರ್ಮಿತ ಕೃತಿಯಲ್ಲ, ಬದಲಾಗಿ ದೈವಿಕ ಸಂದೇಶವಾಗಿದೆ. ಆದ್ದರಿಂದ ಈ ಜಗತ್ ಸೃಷ್ಟಿಕರ್ತನ ಸಂದೇಶ ಪವಿತ್ರ ಕುರ್ಆನ್. ಆ ಕುರ್ಆನ್ನಲ್ಲಿ ಧರ್ಮ ಯಾವ ರೀತಿ ಹೇಳಲಾಗಿದೆ ಅಂದರೆ, ಪವಿತ್ರ ಕುರ್ಆನ್ ಹೇಳುತ್ತದೆ, ವ ಇನ್ ಕುಂತುಂ
وإن كنتم في ريب مما نزلنا على عبدنا فأتوا بسورة من مثله وادعوا شهداءكم من دون الله إن كنتم صادقين. ಒಂದು ವೇಳೆ ನಿಮಗೆ ಈ ಪವಿತ್ರ ಕುರ್ಆನ್ನ ಬಗ್ಗೆ ಸಂಶಯವಿದ್ದರೆ, ನಿಮಗೆ ಒಂದು ವೇಳೆ ಪವಿತ್ರ ಕುರ್ಆನ್ನ ಬಗ್ಗೆ ಸಂಶಯವಿದ್ದರೆ, ಈ ಕೃತಿಯನ್ನು ಯಾರು ಬರೆದಿದ್ದಾರೆ, ಒಂದು ವೇಳೆ ಇದು ಮಾನವ ಬರೆದಂತಹ ಅಥವಾ ಮನುಷ್ಯರು ರಚಿಸಿದಂತಹ ಗ್ರಂಥ ಎಂಬ ಬಗ್ಗೆ ನಿಮಗೆ ಸಂಶಯವಿರುವುದಾದರೆ ಫಅತು ಬಿಸೂರತಿ ಮಿನ್ ಮಿಸ್ಲಿಹಿ, ಪವಿತ್ರ ಕುರ್ಆನ್ ನಂತೆ ಇರುವಂತಹ ಒಂದು ಸೂಕ್ತವನ್ನು ನೀವು ಬರೆದು ತನ್ನಿರಿ ಎಂದು ಅಲ್ಲಾಹನು ಸ್ವತಃ ಸೃಷ್ಟಿಕರ್ತ ಸ್ವತಃ ಆಹ್ವಾನ ಕೊಡುತ್ತಾನೆ. ಪವಿತ್ರ ಕುರ್ಆನ್ ಸುಮಾರು ಅದರ ಪ್ರಪ್ರಥಮ ಸಂದೇಶ ಇಕ್ರಾ, ಓದಿರಿ, ಇಕ್ರಾ ಬಿಸ್ಮಿ ರಬ್ಬಿಕಲ್ಲಜೀ ಖಲಕ್. ಈ ಲೋಕಕ್ಕೆ ಬಂದ ಪವಿತ್ರ ಕುರ್ಆನ್ನ ಪ್ರಥಮ ಸೂಕ್ತ ಇಕ್ರಾ ಬಿಸ್ಮಿ ರಬ್ಬಿಕಲ್ಲಜೀ ಖಲಕ್. ನಿಮ್ಮನ್ನು ಸೃಷ್ಟಿಸಿರುವಂತಹ ನಿಮ್ಮ ಪ್ರಭುವಿನ ನಾಮದೊಂದಿಗೆ ಓದಿರಿ. ಏನನ್ನು ಓದಬೇಕು? ಧರ್ಮ ವಿಚಾರಗಳನ್ನು, ಕರ್ಮಶಾಸ್ತ್ರಗಳನ್ನು ಓದಬೇಕು. ಏನನ್ನು ಅಧ್ಯಯನ ಮಾಡಬೇಕು? ಜಗತ್ತಿನ ಆಗುಹೋಗುಗಳನ್ನು ಅಧ್ಯಯನ ಮಾಡಬೇಕು. ಈ ಜಗತ್ತಿಗೆ ಪವಿತ್ರ ಕುರ್ಆನ್ನಲ್ಲಿ ಅವತೀರ್ಣಗೊಂಡಿರುವಂಥ ಕೊನೆಯ ಸಂದೇಶ ಫಸಬ್ಬಿಹ್ ಬಿಹಮ್ದಿ ರಬ್ಬಿಕ ವಸ್ತಗ್ಫಿರ್ ಇನ್ನಹು ಕಾನ ತವ್ವಾಬಾ. ನೀವು ಆ ಪ್ರಭುವನ್ನು ಸ್ತುತಿಸಿರಿ. ಯಾವ ಪ್ರಭುವನ್ನು? ಯಾರು ನಿಮಗೆ ಓದಲು ಕಲಿಸಿದ? ಯಾವ ಪ್ರಭುವನ್ನು? ಯಾವ ಪ್ರಭು ನಿಮಗೆ ಧರ್ಮವನ್ನು ಬೋಧಿಸಿದ? ಯಾವ ಪ್ರಭು ಜಗತ್ತಿನಲ್ಲಿ ಯಾವ ರೀತಿ ಬದುಕಬೇಕು, ಏನನ್ನು ಮಾಡಬೇಕು, ಏನನ್ನು ಮಾಡಬಾರದೆಂದು ಹೇಳಿದ ಆ ಪ್ರಭುವಿನ ನಾಮದೊಂದಿಗೆ ನೀವು ಇದನ್ನು ಆರಂಭಿಸಿದ್ದೀರಿ. ಆದ್ದರಿಂದಲೇ ಫಸಬ್ಬಿಹ್ ಬಿಹಮ್ದಿ ರಬ್ಬಿಕ್, ಆ ಪ್ರಭುವಿನ ಸ್ತುತಿಯೊಂದಿಗೆ ಕೀರ್ತನೆಯನ್ನು ಮಾಡಿರಿ. ವಸ್ತಗ್ಫಿರ್ಹು, ಆತನಲ್ಲಿ ಕ್ಷಮೆ ಕೇಳಿರಿ. ಇನ್ನಹು ಕಾನ ತವ್ವಾಬಾ, ಖಂಡಿತವಾಗಿಯೂ ಆತ ಕ್ಷಮಾಶೀಲನು ಮತ್ತು ಅತ್ಯಧಿಕ ಕ್ಷಮಿಸುವವನಾಗಿರುತ್ತಾನೆ ಎಂದು ಪವಿತ್ರ ಕುರ್ಆನ್ ಹೇಳುತ್ತದೆ. ಈ ಪವಿತ್ರ ಕುರ್ಆನ್ನ ಅಧ್ಯಾಯಗಳನ್ನು ಎರಡು ರೀತಿಯಲ್ಲಿ ವಿಂಗಡಿಸಲಾಗಿದೆ. ಒಂದು ಮಕ್ಕಾದ ಸೂಕ್ತಗಳು. ಮಕ್ಕಾದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ 23 ವರ್ಷಗಳ ಬದುಕು. ಆ ಬದುಕನ್ನು ನಾವು ಎರಡು ಭಾಗಗಳಾಗಿ, ಪ್ರವಾದಿತ್ವದ ಕಾಲವನ್ನು ಎರಡು ಭಾಗಗಳಾಗಿ ನಾವು ವಿಂಗಡಿಸುತ್ತೇವೆ. ಒಂದು ಮಕ್ಕಾದ ಕಾಲ, ಅದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 13 ವರ್ಷಗಳು ಅಲ್ಲಿ ಬದುಕಿದ್ರು. ಆ ಬಳಿಕ ಪ್ರವಾದಿಯಾದ ಬಳಿಕ 10 ವರ್ಷಗಳ ಕಾಲ ಮದೀನಾದಲ್ಲಿ ಬದುಕಿದ್ರು. ಮದೀನಾದಲ್ಲಿ ಬದುಕಿದಾಗ ಅವತೀರ್ಣಗೊಂಡಿರುವಂತಹ ಸೂಕ್ತಗಳನ್ನು, ಅದು ಮದೀನಾದ ಅಧ್ಯಾಯಗಳು. ಅದೇ ರೀತಿ ಮಕ್ಕಾದಲ್ಲಿ ಅವತೀರ್ಣಗೊಂಡಿರುವಂತಹ ಕಾಲದಲ್ಲಿ ಅವತೀರ್ಣಗೊಂಡಿರುವಂತಹ ಅಧ್ಯಾಯಗಳನ್ನು ಮಕ್ಕಿ ಸೂಕ್ತ ಅಧ್ಯಾಯಗಳು ಎಂದು ಹೇಳಲಾಗುತ್ತದೆ. ಪವಿತ್ರ ಕುರ್ಆನನ್ನು ಓದಿದಾಗ ಒಂದು ವಿಸ್ಮಯಕಾರಿ ಅಂಶಗಳು ನಮಗೆ ಕಾಣಸಿಗುತ್ತದೆ. 6ನೇ ಶತಮಾನದಲ್ಲಿ ಅಲ್ಲಾಹನ ಪ್ರವಾದಿ, ನಿರಕ್ಷರಿಯಾದಂತಹ, ಶಾಲೆಯೇನು ಯೂನಿವರ್ಸಿಟಿಗಳೇನು ಎಂದು ಗೊತ್ತಿಲ್ಲದಂತಹ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ವಶಂಸು ತಜ್ರಿ ಲಿ ಮುಸ್ತಕರ್ರಿನ್ ಲಹಾ ದಾಲಿಕ ತಖ್ದೀರುಲ್ ಅಜೀಜಿಲ್ ಅಲೀಮ್ ವಲ್ ಕಮರ ಕದ್ದರ್ನಾಹು ಮನಾಜಿಲ ಹತ್ತಾ ಆದ ಕಲ್ ಉರ್ಜೂನಿಲ್ ಕದೀಮ್ ಲಶಂಸು ಯಂಬಗೀ ಲಹಾ ಅನ್ ತುದ್ರಿಕಲ್ ಕಮರ್ ವಲಲ್ ಲೈಲು ಸಾಬಿಕುನ್ ನಹಾರ್ ವ ಕುಲ್ಲುಂ ಫೀ ಫಲಕಿನ್ ಯಸ್ಬಹೂನ್. ಆಕಾಶ ಲೋಕದಲ್ಲಿ ನಮ್ಮಲ್ಲಿ ಇನ್ನೂ ಕೂಡ ಆಕಾಶ ಲೋಕದಲ್ಲಿರುವಂತಹ ನಕ್ಷತ್ರಗಳ ಪುಂಜಗಳ ಆ ಸಂಖ್ಯೆಗಳನ್ನು ಕಂಡುಹಿಡಿಯುವಂತಹ ಸಾಧನದ ಕುರಿತು ಯೋಚಿಸಿಯೇ ಇಲ್ಲದಂತಹ ಕಾಲದಲ್ಲಿ ಪವಿತ್ರ ಕುರ್ಆನ್ ಹೇಳಿತು, ನೀವು ನೋಡುವಂತಹ ಆಕಾಶ ಲೋಕದಲ್ಲಿರುವಂತಹ ಆ ನಕ್ಷತ್ರ ಪುಂಜಗಳು, ಆ ವಿಶಾಲವಾಗಿರುವಂತಹ ಬಹಳ ದೊಡ್ಡದಾಗಿರುವಂತಹ ಉಷ್ಣಾಂಶ ಭರಿತವಾಗಿರುವಂತಹ ಸೂರ್ಯ, ಅದೇ ರೀತಿ ತಂಪನ್ನು ನೀಡುವಂತಹ ಮುದ ನೀಡುವಂತಹ ಚಂದ್ರ, ಈ ಚಂದ್ರ, ಸೂರ್ಯ ಮತ್ತು ನಕ್ಷತ್ರಗಳ ಕುರಿತು ನಿಮಗೆಷ್ಟು ತಿಳಿದಿದೆ? ಪವಿತ್ರ ಕುರ್ಆನ್ ಕೇಳುತ್ತದೆ, ವಶಂಸು ತಜ್ರಿ ಲಿ ಮುಸ್ತಕರ್ರಿನ್ ಲಹಾ ದಾಲಿಕ ತಖ್ದೀರುಲ್ ಅಜೀಜಿಲ್ ಅಲೀಮ್. ಪ್ರತಾಪಶಾಲಿಯು ಸರ್ವಜ್ಞನೂ ಆಗಿರುವಂತಹ ದೇವ ಒಂದು ಮಿತಿಯನ್ನು ಹಾಕಿದ್ದಾನೆ. ಆ ಮಿತಿಗೆ ಬೆಳಿಗ್ಗೆ ಪೂರ್ವ ಭಾಗದಿಂದ ಉದಯಿಸುವಂತಹ ಸೂರ್ಯ ಪಶ್ಚಿಮ ಭಾಗಕ್ಕೆ ಹೋಗುತ್ತದೆ, ಆದರೆ ಅದು ಮಿತಿಯೊಳಗೆ ಹೋಗುತ್ತದೆ. ಅದೇ ರೀತಿ ವಲ್ ಕಮರ ಕದ್ದರ್ನಾಹು ಮನಾಜಿಲ ಹತ್ತಾ ಆದ ಕಲ್ ಉರ್ಜೂನಿಲ್ ಕದೀಮ್. ಚಂದ್ರನಿಗೂ ಅಂತಹ ಒಂದು ಪಥಚಲನವನ್ನು ಈ ಜಗತ್ಸೃಷ್ಟಿಕರ್ತ ಅದಕ್ಕೆ ಮಿತಿಗೊಳಿಸಿದ್ದಾನೆ. ಲಶಂಸು ಯಂಬಗೀ ಲಹಾ ಅನ್ ತುದ್ರಿಕಲ್ ಕಮರ್ ಎಂದು ಈ ಜಗತ್ ಕೊನೆ ಆಗುವ ತನಕ, ಪವಿತ್ರ ಕುರ್ಆನ್ ಹೇಳುವುದು, ಈ ಜಗತ್ ಕೊನೆ ಆಗುವ ತನಕ ಲಶಂಸು ಯಂಬಗೀ ಲಹಾ ಅನ್ ತುದ್ರಿಕಲ್ ಕಮರ್, ಸೂರ್ಯನಿಗೆ ಚಂದ್ರನನ್ನು ಹೋಗಿ ಡಿಕ್ಕಿ ಹೊಡೆಯಲು ಸಾಧ್ಯವಿಲ್ಲ. ವಲಲ್ಲೈಲು ಸಾಬಿಕುನ್ ನಹಾರ್, ಅದೇ ರೀತಿ ಸುಪ್ರಭಾತಕ್ಕಿಂತ ಮುಂಚೆ ಅಂಧಕಾರ ಕವಿಯಲು ಸಾಧ್ಯವಿಲ್ಲ. ವಕುಲ್ಲುಂ ಫೀ ಫಲಕಿನ್ ಯಸ್ಬಹೂನ್, ಯಾಕೆಂದರೆ ಆಕಾಶ ಲೋಕದಲ್ಲಿರುವಂತಹ ಪ್ರಶಾಂತತೆಗೆ ಏನು ಕಾರಣ? ವಕುಲ್ಲುಂ ಫೀ ಫಲಕಿನ್ ಯಸ್ಬಹೂನ್, ಪ್ರತಿಯೊಂದು ಗ್ರಹಗಳು
ಒಂದು ಒಂದು ಮಿತಿಯೊಳಗೆ ಸಂಚರಿಸ್ತಾ ಇದೆ, ಅದು ತೇಲುತ್ತಿದೆ ಎಂದು ಪವಿತ್ರ ಕುರಾನ್ ಹೇಳುತ್ತದೆ. ಆದರೆ 18ನೇ ಶತಮಾನದ ಕೊನೆಯಲ್ಲಿ ವಿಜ್ಞಾನಿಗಳು ಹೇಳಿದರು, ಆಕಾಶ ಲೋಕದಲ್ಲಿರುವಂತಹ ನಕ್ಷತ್ರಗಳು ಅದು ಹೀಗೆ ನಿರಂತರವಾಗಿ ಹೋಗ್ತಾ ಇಲ್ಲ, ಅದು ತೇಲುತ್ತಾ ಹೋಗ್ತಾ ಇದೆ ಎಂದು ಹೇಳಲಾಯಿತು. ಆದ್ದರಿಂದ ಪವಿತ್ರ ಕುರಾನ್ ವಿಜ್ಞಾನ ಗ್ರಂಥವಲ್ಲ, ಆದರೆ ವೈಜ್ಞಾನಿಕವಾದಂತಹ ವಿಚಾರಗಳು ಪವಿತ್ರ ಕುರಾನ್ನಲ್ಲಿದೆ. ಹೀಗಿರುವಾಗ ಮನುಷ್ಯನನ್ನು ಸೃಷ್ಟಿಸಿರುವಂತಹ ಸೃಷ್ಟಿಕರ್ತ ಮನುಷ್ಯನ ಬದುಕಿಗೆ ಬೇಕಾಗಿರುವಂತಹ ಯಾವ ರೀತಿ ಬದುಕಬೇಕು ಎಂದು ಹೇಳಿಕೊಟ್ಟಂತಹ ವ್ಯವಸ್ಥೆಯೇ ಧರ್ಮ. ಆ ಧರ್ಮ ಪವಿತ್ರ ಕುರಾನ್ ಹೇಳುತ್ತದೆ, ಇನ್ನ ದೀನ ಇಂದಲ್ಲಾಹಿಲ್ ಇಸ್ಲಾಂ. ಈ ಜಗತ್ ಸೃಷ್ಟಿಕರ್ತನ ಮುಂದೆ ಒಂದು ಧರ್ಮ ಇದೆ ಎಂದಾದರೆ ಅದು ಇಸ್ಲಾಂ ಮಾತ್ರ. ಈಗ ಇಸ್ಲಾಂ ಮಾತ್ರ ಹೇಳಿದಾಗ ಯಾವುದೊಬ್ಬ ಹಿಂದೂ ಹೇಳ್ಬಹುದು, ನೀವ್ಯಾಕೆ ಇಸ್ಲಾಂ ಹೇಳುತ್ತೀರಿ, ಅದು ಹಿಂದೂ ಧರ್ಮವಾಗಿರಬಹುದು, ಕ್ರೈಸ್ತ ಧರ್ಮವಾಗಿರಬಹುದು. ಇಸ್ಲಾಂ ಅಂದರೆ ಈಗ ಭಾಷಣದ ಮಧ್ಯದಲ್ಲಿ ಫಾದರ್ ವಿಲಿಯಂ ಮಾರ್ಟಿಸ್ ಅವರು ಹೇಳಿದರು, ಓರ್ವ ಹಿಂದೂ ಆಗ್ತಾನೆ ಯಾವಾಗ ಆತ ಹಿಂದೂ ಮನೆತನದಲ್ಲಿ ಹುಟ್ಟಿದ್ರೆ, ಹಿಂದೂ ಫ್ಯಾಮಿಲಿಯಲ್ಲಿ ಹುಟ್ಟಿದ ಕಾರಣಕ್ಕೆ ಒಬ್ಬ ಹಿಂದೂ ಆಗ್ತಾನೆ, ಕ್ರೈಸ್ತ ಫ್ಯಾಮಿಲಿಯಲ್ಲಿ ಹುಟ್ಟಿದ ಕಾರಣಕ್ಕಾಗಿ ಕ್ರೈಸ್ತನಾಗುತ್ತಾನೆ. ಆದರೆ ಒಂದು ವಿಚಾರ ಬಹಳ ಸ್ಪಷ್ಟವಾಗಿ ನಾವು ಹೇಳಬೇಕಾಗುತ್ತದೆ, ಮುಸ್ಲಿಂ ಮನೆತನದಲ್ಲಿ ಜನಾಂಗದಲ್ಲಿ ಹುಟ್ಟಿದ ಕಾರಣಕ್ಕಾಗಿ ಪವಿತ್ರ ಕುರ್ಆನ್ ಇಸ್ಲಾಂ ಯಾರನ್ನು ಕೂಡ ಮುಸ್ಲಿಂ ಎಂದು ಅಂಗೀಕರಿಸುವುದಿಲ್ಲ. ಯಾಕೆಂದರೆ ಅದು ಕ್ರಿಯಾಪದ. ಇಸ್ಲಾಂ ಮುಸ್ಲಿಂ ಅಂದರೆ ಅದು ಕ್ರಿಯಾಪದ, ಅದು ಯಾವುದೇ ನಿರ್ದಿಷ್ಟ ಜನಾಂಗದ ಹೆಸರಲ್ಲ ಅದು. ಮತ್ತು ಯಾಕೆ ಮುಸ್ಲಿಂ ಅಂತ ಒಂದು ನಿರ್ದಿಷ್ಟ ಜನಾಂಗವನ್ನು ಮುಸ್ಲಿಂ ಯಾಕೆ ಕರೆಯಲಾಗುತ್ತದೆ? ಯಾಕೆಂದರೆ ಇಸ್ಲಾಂ ಎಂಬ ದೈವಿಕ ವ್ಯವಸ್ಥೆಯನ್ನು ಅಂಗೀಕರಿಸಿದ ಕಾರಣಕ್ಕಾಗಿ ಅವರನ್ನು ಮುಸ್ಲಿಂ ಎಂದು ಕರೆಯಲಾಗುತ್ತದೆ. ಅಂದರೆ ಇಸ್ಲಾಂ ಅಂದರೆ ಏನು? ಇಸ್ಲಾಂ ಅಂದರೆ ಯಾವುದೇ ಒಂದು ಧರ್ಮದ ಹೆಸರಲ್ಲ, ಬದಲಾಗಿ ಅದರ ಅರ್ಥ ಸಮರ್ಪಣೆ. ನೋಡಿ, ಈ ಕರ್ನಾಟಕದಲ್ಲಿ ಶಾತವಾಹನರು ಅಂದರೆ ಹಳೆಯ ನಾವು ಇತಿಹಾಸವನ್ನು ಅಧ್ಯಯನ ಮಾಡಿದಾಗ ಇಲ್ಲಿ ಜೈನರಿದ್ದರು, ಬುದ್ಧರಿದ್ದರು. ಈ ಜೈನರಲ್ಲಿ ಶರಣರು ಇದ್ದಾರೆ. ಈ ಶರಣು ಅಂದರೆ ಅರ್ಪಣೆ, ಶರಣಾಗುವುದು. ಆ ಶರಣರು ಎಂಬ ಪದದ ಅರಬಿ ಪದವಾಗಿದೆ ಮುಸ್ಲಿಂ. ಶರಣರು ಎಂಬ ಪದದ ಅರಬಿ ಪದವಾಗಿದೆ ಮುಸ್ಲಿಂ. ಅಂದರೆ ದೈವಿಕ ಸಂದೇಶಕ್ಕೆ ತನ್ನನ್ನು ಅರ್ಪಿಸುವುದು. ಇಸ್ಲಾಂ ಹೇಳುತ್ತದೆ, ಒಬ್ಬ ವ್ಯಕ್ತಿ ಧರ್ಮ ಅಂದರೆ ಆತ ತಾನು ಸ್ವನಿರ್ಮಿಸಿದಂಥ ಕಾನೂನಾಗಿರಬಾರದು, ಬದಲಾಗಿ ಆತನಿಗೆ ಜನ್ಮ ಕೊಟ್ಟಿರುವಂತಹ, ಆತನನ್ನು ಸೃಷ್ಟಿಸಿರುವಂತಹ ಸೃಷ್ಟಿಕರ್ತ ನಿಬಂಧಿಸಿದಂತಹ ನಿಬಂಧನೆ ಆಗಿರಬೇಕು. ಪವಿತ್ರ ಕುರ್ಆನ್ ಅಂತ ಸಂದೇಶವನ್ನು ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ. ನೋಡಿ, ಮಾನವನ ಆರಂಭದಲ್ಲಿ ಇಷ್ಟು ಅನೇಕ ಧರ್ಮಗಳಿರಲಿಲ್ಲ ಜಗತ್ತಿನಲ್ಲಿ. ಯಾವ ರೀತಿ ಇರ್ತದೆ? ಮಾನವನ ಆರಂಭ ಉಗಮ ಆದಾಗ ಆ ಮನುಷ್ಯನಿಗೆ ಒಂದೇ ಒಂದು ಧರ್ಮ ಇತ್ತು. ಪವಿತ್ರ ಕುರ್ಆನ್ ಹೇಳುತ್ತದೆ, ಕಾನನ್ನಾಸು ಉಮ್ಮತಂ ವಾಹಿದ. ಇಡೀ ಮನುಕುಲವು ಒಂದು ಜನಾಂಗವಾಗಿತ್ತು, ಒಂದೇ ಪಂಗಡವಾಗಿತ್ತು, ಒಂದೇ ಕೋಮಾಗಿತ್ತು. ಫಬಅಸಲ್ಲಾಹು ನಬಿಯೀನ ಮುಬಶ್ಶಿರೀನ ವ ಮುಂದಿರೀನ್. ಆ ಜಗತ್ ಸೃಷ್ಟಿಕರ್ತ, ಅವನ ಹೆಸರು ಅಲ್ಲಾಹ್. ಈಗ ಅವರು ಬಹಳ ಉತ್ತಮ ವ್ಯಾಖ್ಯಾನ ಮಾಡಿದರು, ಅಲ್ ಇಲಾಹ್. ಈ ಅಲ್ಲಾಹ್ ಅಂದರೆ ಮುಸ್ಲಿಮರು ಹೇಳುವುದು ಅಲ್ಲಾಹ್ ಅಂದರೆ ಜಗತ್ ಸೃಷ್ಟಿಕರ್ತ. ಲಾ ಇಲಾಹ ಇಲ್ಲಲ್ಲ, ಆತನ ಹೊರತು ಅನ್ಯ ಆರಾಧ್ಯರಿಲ್ಲ. ಈ ಜಗತ್ತಿಗೆ ಬಂದಿರುವಂಥ ಪ್ರತಿಯೊಬ್ಬ ಪ್ರವಾದಿಯು, ಈವನ್ ಜೀಸಸ್ ಕ್ರೈಸ್ಟ್, ಅವರು ಹೇಳಿದಂಥ ಸಂದೇಶ ಲಾ ಇಲಾಹ ಇಲ್ಲಲ್ಲ, ಅಲ್ಲಾಹನ ಹೊರತು ಅನ್ಯ ಆರಾಧ್ಯರಿಲ್ಲ. ನೋಡಿ, ಒಂದು ಗವೇಷಣೆಗೆ ನಾನು ಹೇಳ್ತಾ ಇದ್ದೇನೆ. ಪವಿತ್ರ ಕುರ್ಆನ್ ಅವತೀರ್ಣಗೊಂಡಂತಹ ಕಾಲದಲ್ಲಿ ಈ ಲೋಕದಲ್ಲಿ ಈ ಪವಿತ್ರ ಕುರ್ಆನ್ ಅವತೀರ್ಣಗೊಂಡದ್ದು ಮಕ್ಕಾದಲ್ಲಿ, ಅರಬ್ ಪ್ರದೇಶದಲ್ಲಿ. ಅರಬ್ ಪ್ರದೇಶದ ಸುತ್ತಮುತ್ತ ಇರುವಂತಹ ಎಲ್ಲ ಜನಾಂಗ, ವಿಗ್ರಹಾರಾಧಕರು, ಅದೇ ರೀತಿ ನಾಸ್ತಿಕರು, ಅದೇ ರೀತಿ ಕ್ರೈಸ್ತರು, ಯಹೂದ್ಯರು, ಹೀಗೆ ಅನೇಕ ಜನಾಂಗಗಳು ಅಲ್ಲಿ ಬದುಕ್ತಾ ಇದ್ದವು. ಅವರ ಹೆಚ್ಚಿನವರು ಅವರು ತಮ್ಮ ಪ್ರಭುವನ್ನು ಅಲ್ಲಾಹ್ ಎಂದೇ ಕರೆಯುತ್ತಿದ್ದರು. ಕ್ರೈಸ್ತರು ಕೂಡ ಅಲ್ಲಾಹ್ ಕರೆಯುತ್ತಿದ್ದರು, ಬಹುದೇವಾರಾಧಕರು ಅಲ್ಲಾಹ್ ಕರೆಯುತ್ತಿದ್ದರು, ಮೂರ್ತಿ ಪೂಜೆ ಅವರು ಮಾಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ಈ ಮೂರ್ತಿಗಳು ದೇವರಲ್ಲ. ಈ ಬಹುದೇವಾರಾಧಕರು ಹೇಳ್ತಾ ಇದ್ರು, ಮೂರ್ತಿಗಳು ಯಾವುದು ದೇವರಲ್ಲ, ದೇವರೂಪಗಳು. ಋಗ್ವೇದದಲ್ಲಿ ನಾನು ಓದಿದ ಶ್ಲೋಕದಲ್ಲಿ ಬಹಳ ಸ್ಪಷ್ಟವಾಗಿದೆ, ದೇವರೆಂದರೆ ಅವರು ನಿರಾಕಾರನಾಗಿರಬೇಕು. ನಿರಾಕಾರನಾಗಿರುವಂತಹ ಅಸ್ತಿತ್ವ ಜಗತ್ತಿನಲ್ಲಿ ಇತ್ತು. ಎಲ್ಲ ಮನುಷ್ಯರು ನಿರಾಕಾರ ದೇವರುಗಳನ್ನು ಪೂಜಿಸ್ತಾ ಇದ್ದರು. ಕಾನನ್ನಾಸು ಉಮ್ಮತಂ ವಾಹಿದ. ಯಾರು ಹೇಳ್ತಾ ಇರೋದು? ಜಗತ್ ಸೃಷ್ಟಿಕರ್ತ ಹೇಳ್ತಾ ಇದ್ದಾನೆ, ಕಾನನ್ನಾಸು ಉಮ್ಮತಂ ವಾಹಿದ ಫಬಅಸಲ್ಲಾಹು ನಬಿಯೀನ ಮುಬಶ್ಶಿರೀನ ವ ಮುಂದಿರೀನ್. ಸುವಾರ್ತೆ ಕೊಡಲು, ಸ್ವರ್ಗದ ಸುವಾರ್ತೆ ಕೊಡಲು ಅಥವಾ ಸುವ್ಯವಸ್ಥೆಯ ಸುವಾರ್ತೆ ಕೊಡಲಿಕ್ಕಾಗಿ ಪ್ರವಾದಿಗಳು ಬಂದರು. ಎಚ್ಚರಿಕೆ ಕೊಡಲಿಕ್ಕಾಗಿ ಪ್ರವಾದಿಗಳು ಬಂದರು. ವ ಅನ್ಜಲ ಮಅಹುಮುಲ್ ಕಿತಾಬ್. ಅವರ ಜೊತೆ ಗ್ರಂಥಗಳನ್ನು ಇಳಿಸಲಾಯಿತು. ವೇದ ಗ್ರಂಥಗಳು, ಋಗ್ವೇದ ಆಗಿರಬಹುದು, ಯಜುರ್ವೇದ ಆಗಿರಬಹುದು, ಸಾಮವೇದ ಆಗಿರಬಹುದು,
ಅದೇ ರೀತಿ ಪವಿತ್ರ ಕುರಾನ್ ಆಗಿರಬಹುದು, ಓಲ್ಡ್ ಟೆಸ್ಟಮೆಂಟ್ ಹೇಳುವಂಥ ತೌರಾತ್ ಆಗಿರಬಹುದು, ನ್ಯೂ ಟೆಸ್ಟಮೆಂಟ್ ಹೇಳುವಂಥ ಬೈಬಲ್ ಆಗಿರಬಹುದು, ಇಂಜಿಲ್ ಆಗಿರಬಹುದು, ಈ ಎಲ್ಲ ಗ್ರಂಥಗಳನ್ನು ನಾವು ಇಳಿಸಿದ್ದೇವೆ. ಯಾಕೆ ಇಳಿಸಿದ್ದೇವೆ? ಲಿಯಹ್ಕುಮ ಬೈನನ್ನಾಸ್, ಮನುಷ್ಯರ ಮಧ್ಯೆ ನ್ಯಾಯ ಸ್ಥಾಪಿಸಲಿಕ್ಕಾಗಿ. ನೋಡಿ, ಧರ್ಮ ಅಂದರೆ ಏನು? ನ್ಯಾಯದ ಸ್ಥಾಪನೆ. ಪವಿತ್ರ ಕುರಾನ್ ಹೇಳುತ್ತೆ ಧರ್ಮ ಅಂದರೆ ನ್ಯಾಯದ ಸ್ಥಾಪನೆ. ಎಲ್ಲಿ ಅನ್ಯಾಯ ಹೆಚ್ಚಾಗುವುದೋ, ನಾನು ಬಾಲ್ಯದಲ್ಲೇ ಕಲಿತಂಥ ಒಂದು ಶ್ಲೋಕ ನಮ್ಮ ಗೀತೋಪದೇಶ ಶ್ಲೋಕ, ಯದಾ ಯದಾ ಈ ಧರ್ಮಸ್ಥಿ, ಅಲ್ಲಿ ಸಂಭವಾಮಿ ಯುಗೆ ಯುಗೆ ಎಂದು ಹೇಳುವಾಗ, ಈ ಸಂಭವಾಮಿ ಸಂಸ್ಕೃತ ಗೊತ್ತಿಲ್ಲ ನಮಗೆ. ನಾನು ಅಪ್ಪಟ ಮುಸ್ಲಿಂ ಬಾಹುಳ್ಯ ಪ್ರದೇಶದಲ್ಲಿ ಬೆಳೆದವನು. ನಾನು ಪ್ರೈಮರಿ ಎಜುಕೇಷನ್ ಮಾಡಿದ್ದು ಕೂಡ ಮುಸ್ಲಿಂ ಶಾಲೆಯಲ್ಲಿ, ಉರ್ದು ಶಾಲೆಯಲ್ಲಿ. ಹೈಸ್ಕೂಲ್ ಎಜುಕೇಷನ್ ಮಾಡಿದ್ದು ಬದ್ರಿಯಾದಲ್ಲಿ, ಅಲ್ಲಿ ಕೂಡ ಮುಸ್ಲಿಮರೇ. ಡಿಗ್ರಿಗೆ ಹೋಗುವಾಗ ನನಗೆ ಪ್ರಥಮ ಅನುಭವ ಆದದ್ದು, ನನ್ನ ತರಗತಿಯಲ್ಲಿ 70 ಮಂದಿಯಲ್ಲಿ ನಾನೊಬ್ಬ ಮುಸಲ್ಮಾನ, ನಾನೊಬ್ಬ ಮುಸ್ಲಿಂ ಜನಾಂಗದಲ್ಲಿ ಹುಟ್ಟಿದವ. ಆದರೆ ಅಲ್ಲಿ ವಿಶೇಷವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದಂಥ ವಿಚಾರವೆಂದರೆ, ಜನರು ತಮ್ಮ ಬಗ್ಗೆ ಏನಾದರೂ ಯಾವುದೇ ವಿಚಾರ ಹೇಳುವಾಗ ಅದು ಅವರಿಗೆ ಅರಿವಿರಬೇಕು. ನನಗೆ ಆಗ ಗೊತ್ತಾದದ್ದು, ಈ ಹಿಂದೂ ಧರ್ಮದಲ್ಲಿರುವಂಥ ಜಾತಿಯಲ್ಲಿ ಎಂಥ ಪಂಗಡಗಳಿವೆ ನನಗೆ ಅಷ್ಟರಿಗೆ ಗೊತ್ತಿರಲಿಲ್ಲ. ಯಾಕೆಂದರೆ ನನ್ನ ಏರಿಯವೇ ಬೇರೆ ಅದು. ಆಗ ಗೊತ್ತಾಯಿತು. ನಾನು ಅನೇಕರಿಗೆ ಹೇಳ್ತಾ ಇದ್ದೆ, ಇಲ್ಲ, ಈ ದೇಶ ಇನ್ನೂ ಕೂಡ ಜೀವಂತಿಕೆ ಉಳಿಸಿಕೊಂಡಿದೆ. ಈ ದೇಶದಲ್ಲಿ ಕೋಮುವಾದವನ್ನು ಹರಡುವವರು ಕೇವಲ 1% ಕೂಡ ಇಲ್ಲ ಈ ದೇಶದಲ್ಲಿ, ನಾನು ಭಾವಿಸ್ತೇನೆ. ಆದರೆ ಹೆಚ್ಚಿನವರು ಮುಸಲ್ಮಾನರಲ್ಲಿ, ಮುಸ್ಲಿಂ ಜನಾಂಗದಲ್ಲಿ ಹುಟ್ಟಿದಂಥ ಪ್ರತಿ ಮಗು 5ನೇ ವಯಸ್ಸಿನಲ್ಲಿ ಮದ್ರಸಕ್ಕೆ ಸೇರುತ್ತದೆ, 12ನೇ ವರ್ಷದಲ್ಲಿ ಮದ್ರಸೆಯಿಂದ ಪಾರಂಗತ ಆಗುತ್ತದೆ. ಅಂದರೆ ಅವರು ಪವಿತ್ರ ಕುರಾನ್ ಕಲಿತು ಬರುತ್ತಾರೆ. ಆದರೆ ಹಿಂದೂ ಧರ್ಮದಲ್ಲಿ, ಕ್ರೈಸ್ತ ಧರ್ಮದಲ್ಲಿ ಅಂಥ ವ್ಯವಸ್ಥೆ ಇಲ್ಲ. ಹೆಚ್ಚಿನವರೆಗೂ ಇಷ್ಟರ ತನಕ ವೇದ ಗ್ರಂಥ ನೋಡಿಯೇ ಇಲ್ಲ. ಹೀಗಿರುವಾಗ ವಿಚಾರಗಳ ಬಗ್ಗೆ ನಾವ್ಯಾಕೆ ತರ್ಕ ಮಾಡಬೇಕು? ಅರಿವಿಲ್ಲದಂಥ ಜನರು ಒಂದು ಕಡೆ, ಅರಿವಿದ್ದವರು ಅವರು ಬಹಳ ಶಾಂತಿಯುತವಾಗಿ ಅವರು ಸಾಗಿಸ್ತಾ ಇದ್ದಾರೆ. ಅರಿವಿಲ್ಲದಂಥ ಜನರಿಂದ ಇಂಥ ಕ್ಷೋಭೆಗಳು ಉಂಟಾಗ್ತಾ ಇದೆ. ಆದ್ದರಿಂದ ಪವಿತ್ರ ಕುರಾನ್ ಹೇಳುತ್ತದೆ, ಈ ಗ್ರಂಥಗಳು ಜಗತ್ತಿಗೆ ಬಂದದ್ದು ಲಿಯಹ್ಕುಮ ಬೈನನ್ನಾಸ್, ಮನುಷ್ಯರ ಮಧ್ಯೆ ನ್ಯಾಯ ಸ್ಥಾಪಿಸಬೇಕು. ಫೀ ಮಖ್ತಲಫು ಫೀ, ಯಾವುದರ ಕುರಿತು ಅವರಲ್ಲಿ ಭಿನ್ನಾಭಿಪ್ರಾಯಗಳಿವೆ. ನೋಡಿ, ಇಲ್ಲಿ ಚರ್ಚೆ ಆಗಬೇಕು ಸರ್. ಏನು ಚರ್ಚೆ ಆಗಬೇಕೆಂದರೆ, ನಾವು ಕಳೆದ ವರ್ಷ ಪ್ರವಾದ್ಯ ಅಭಿಯಾನ ನಡೆಸಿದಾಗ ಪುತ್ತೂರಿಗೆ ಹೋದಾಗ ಅಲ್ಲಿ ಕೂಡ ಈ ವಿಚಾರ ಬಂತು. ನಾವು ಚರ್ಚೆ ಮಾಡಬೇಕು. ಯಾವುದರ ಕುರಿತು? ಹೆಣ್ಣನ್ನು ಚುಡಾಯಿಸಿದ ಪತ್ರಿಕೆಯಲ್ಲಿ ಬಂತು, ದೊಡ್ಡ ಕೋಲಾಹಲ ಎಬ್ಬಿತು. ಇಲ್ಲಿ ಚರ್ಚೆ ಆಗಬೇಕು. ದೇವರ ಕುರಿತು ಚರ್ಚೆ ಆಗಬೇಕು, ಸೈದ್ಧಾಂತಿಕ ವಿಚಾರಗಳ ಕುರಿತು, ದೇವಾಲಯಗಳ ಕುರಿತು, ಮಸೀದಿಗಳ ಕುರಿತು, ಚರ್ಚ್ಗಳ ಕುರಿತು, ವಿಚಾರಗಳ ಕುರಿತು, ವೈಯಕ್ತಿಕ ಹಿತಾಸಕ್ತಿಗಳ ಕುರಿತು ಎಲ್ಲೂ ಕೂಡ ಒಂದು ಚಾವಡಿಯಲ್ಲಿ ಚರ್ಚೆ ಆಗಬೇಕು. ನಾನು ಭಾವಿಸ್ತೇನೆ ಹೀಗೆ ಚರ್ಚೆ ಆದರೆ ಮಾತ್ರ ಒಬ್ಬರಿಗೊಬ್ಬರ ವಿಚಾರ ಅರ್ಥ ಆಗ್ತದೆ. ನಾನು ಅವತ್ತು ಹೇಳಿದೆ, ನಾನು ವಿವೇಕಾನಂದರ ಭಾಷಣ ಕೇಳುವ ಮುಂಚೆ ಶ್ರೀ ಕೃಷ್ಣಮೂರ್ತಿ ಅವರನ್ನು ನಾನು ಭಾವಿಸಿದ ಭಾವನೆ ಬೇರೆ. ಭಾಷಣ ಕೇಳಿದ ಬಳಿಕ ನನಗೆ ಗೊತ್ತಾಯಿತು, ಅಲ್ಲ, ಇವರ ವಿಚಾರಗಳು ಬಹಳ ವಿಶಾಲವಾಗಿದೆ. ಆದರೆ ಪವಿತ್ರ ಕುರಾನ್ ಹೇಳುತ್ತದೆ, ಯಾವುದರ ಬಗ್ಗೆ ನಿಮಗೆ ಭಿನ್ನಾಭಿಪ್ರಾಯಗಳಿದ್ದವೋ, ದೇವರು ಎಷ್ಟಿದ್ದಾರೆ, ಎಲ್ಲಿದ್ದಾರೆ, ಹೇಗಿದ್ದಾರೆ ಎಂಬುದರ ಬಗ್ಗೆ ಭಿನ್ನಾಭಿಪ್ರಾಯಗಳಿದ್ದಾಗ ಗ್ರಂಥಗಳು ಅವತೀರ್ಣಗೊಳಿಸಲಾಯಿತು. ಆ ಗ್ರಂಥಗಳಲ್ಲಿ ಬಹಳ ಸ್ಪಷ್ಟವಾಗಿ ಅಲ್ಲಿ ಹೇಳಲಾಯಿತು ಎಂದು ಪವಿತ್ರ ಕುರಾನ್ ಹೇಳುತ್ತದೆ. ನೋಡಿ, ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಆ ಬಳಿಕ ಸಂಕ್ಷಿಪ್ತ ಅವಧಿಯಲ್ಲಿ ನಿಮಗೆ ಪತ್ರಗಳನ್ನು ಕೊಡಲಾಗ್ತದೆ. ಪ್ರಶ್ನೆಗಳಿದ್ದರೆ ತಾವು ಕೇಳ್ಬೋದು. ನಮ್ಮಲ್ಲಿ ಯಾರಲ್ಲೂ ಕೂಡ ಪ್ರಶ್ನೆಗಳನ್ನು ಕೇಳ್ಬೋದು, ಸಂಕ್ಷಿಪ್ತವಾಗಿ ಉತ್ತರ ಸಿಗ್ತದೆ. ಆ ಬಳಿಕ ನಾವು ರಾತ್ರಿ ಭೋಜನ ಸೇವಿಸಿ ಇಲ್ಲಿ ನಾವು ಹೊರಡ್ತೇವೆ. ನೋಡಿ, ನಾನು ನನ್ನ ಮಾತನ್ನು ಮುಗಿಸುವ ಮುಂಚೆ ನಾನು ಹೇಳ ಬಯಸುತ್ತೇನೆ, ಪವಿತ್ರ ಕುರಾನ್ನಲ್ಲಿ ಯಾವ ರೀತಿ ಜಿಹಾದ್ ಮಾಡಬೇಕು ಆ ರೀತಿ ಜಿಹಾದ್ ಮಾಡಿ. ಇವತ್ತು ಪವಿತ್ರ ಕುರಾನ್, ಇಸ್ಲಾಂ, ಮುಸ್ಲಿಮರು ಬಹಳ ಸಂಶಯದ ದೃಷ್ಟಿಯಿಂದ ನೋಡಲ್ಪಡುವಂತಹ ವಸ್ತುಗಳಾಗಿದ್ದಾರೆ. ಗಡ್ಡ ಬಿಟ್ಟು ಹೋದರೆ, ಈಗ ಅದು ಹೋಗಿದೆ. ಯಾಕೆಂದರೆ ಇತ್ತೀಚೆಗೆ ಬಂಧಿಸಲ್ಪಟ್ಟಂತಹ ಜನರು, ಅವರಿಗೆ ಗಡ್ಡೆ ಇರಲಿಲ್ಲ. ಆಗ ನಾನು ನಮ್ಮ ಮಿತ್ರರಲ್ಲಿ ಹೇಳಿದ್ದೆ, ನೋಡಿ, ಇನ್ನೂ ನಾವು ಬಚಾವಾಗ್ತೇವೆ. ಇಷ್ಟರ ತನಕ ಗಡ್ಡಧಾರಿಗಳು ಭಯೋತ್ಪಾದಕರು, ಇನ್ನು ಗಡ್ಡಧಾರಿಗಳು ಭಯೋತ್ಪಾದಕರಲ್ಲ ಎಂದು ಸಾಬೀತಾಗಿದೆ. ಹೆದರಿಕೆ. ಯಾಕೆಂದರೆ ಅಷ್ಟು ಸಂಶಯಗಳನ್ನು ಬಿತ್ತಲಾಗಿದೆ. ಯಾರಲ್ಲೂ ಕೂಡ ಭರವಸೆ ಇಡುವ, ವಿಶ್ವಾಸ ಇಡುವ ಸ್ಥಿತಿ ಈ ಸಮಾಜದಲ್ಲಿ ಉಳಿದಿಲ್ಲ. ಅದನ್ನು ಬದಲಿಸಬೇಕಾಗಿದೆ. ಪವಿತ್ರ ಕುರಾನ್ ಹೇಳುತ್ತದೆ, ಜಾಹಿದು ಫಿಲ್ಲಾಹಿ ಹಕ್ಕ ಜಿಹಾದಿ, ನೀವು ಜಿಹಾದ್ ಮಾಡಿರಿ ಜಿಹಾದ್ ಮಾಡುವ ರೀತಿಯಲ್ಲಿ.
ವಮಾ ಜಾಲ ಅಲೈಕುಂ ಫಿದ್ದೀನಿ ಮಿನ್ ಹರಜ್ ಹುವಜ್ತಬಾಕುಂ ವಮಾ ಜಾಲ ಅಲೈಕುಂ ಫಿದ್ದೀನಿ ಮಿನ್ ಹರಜ್. ಈ ಧರ್ಮದಲ್ಲಿ ಯಾವ ಬಲಾತ್ಕಾರವೂ ಕೂಡ ಇಟ್ಟಿಲ್ಲ. ನೋಡಿ, ಇಲ್ಲಿ ಜಿಹಾದ್ ಎಂಬ ಪದವನ್ನು ಪ್ರಯೋಗಿಸಲಾಗಿದೆ. ಈಗ ಹೆಚ್ಚಿನವರಿಗೆ ಸಂಶಯ, ಈ ಜಿಹಾದ್ ಅಂದರೆ ಏನು? ಆ ಬಳಿಕ ಅಲ್ಲಾಹನೇ ಹೇಳುತ್ತಾನೆ, ಮಿಲ್ಲತ ಅಬೀಕುಂ ಇಬ್ರಾಹಿಂ, ನೀವು ನಿಮ್ಮ ಪೂರ್ವಿಕರಾಗಿರುವಂತಹ ಇಬ್ರಾಹಿಮ್ರ ಧರ್ಮದಲ್ಲಿದ್ದೀರಿ. ಇಬ್ರಾಹಿಮ್ರಂದರೆ ಇಬ್ರಾಹಿಂ ಅಲೈಹಿಸ್ಸಲಾಂರಂತೆ ನೀವು ಜಿಹಾದ್ ಮಾಡಿರಿ. ಅಬ್ರಹಾಂ ಎಂದು ಕರೆಯಲ್ಪಡುವಂಥ ಇಬ್ರಾಹಿಂ ಅಲೈಹಿಸ್ಸಲಾಂ ಸ್ವತಃ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಬದುಕಿನಲ್ಲಿ ಎಂದೂ ಶಸ್ತ್ರ ಎತ್ತದಂತಹ ಪ್ರವಾದಿಗಳು, ಬದುಕಿನಲ್ಲಿ ತನ್ನ ಜೀವನದುದ್ದಕ್ಕೂ ಶಸ್ತ್ರಗಳನ್ನು ಕೈಯಲ್ಲಿ ಎತ್ತದಂತಹ ಪ್ರವಾದಿಗಳಾಗಿರುವಂತಹ ಇಬ್ರಾಹಿಮ್ರನ್ನು ನೀವು ಅನುಸರಿಸಿರಿ ಎಂದು ಪವಿತ್ರ ಕುರಾನ್ ಹೇಳುತ್ತದೆ. ಯಾಕೆಂದರೆ ಹುವ ಸಮ್ಮಾಕುಮುಲ್ ಮುಸ್ಲಿಮೀನ ಮಿನ್ ಕಬಲ್ ವಫಿ ಹಾದಾ, ಈಗಲೂ ಕೂಡ ನೀವು ಮುಸ್ಲಿಮರು, ಹಿಂದೆ ಕೂಡ ನೀವು ಮುಸ್ಲಿಮರಾಗಿದ್ದೀರಿ. ಅಂದರೆ ಅವರು ಅಲ್ಲಾಹನಿಗೆ ವಿಧೇಯರಾಗಿದ್ದರು, ಅವರು ಅಲ್ಲಾಹನಿಗೆ ಶರಣಾಗಿದ್ದರು. ಬದುಕನ್ನು ಯಾವುದೇ ಒಂದು ಅಸ್ತಿತ್ವದ ಮುಂದೆ ಶರಣಾಗಿಸಿದರೆ ಮಾತ್ರ ಜಗತ್ತಿನಲ್ಲಿ ಶಾಂತಿ ಉಳಿಯುತ್ತದೆ. ಆಗ ಶರಣಾಗಿಸುವುದು ಯಾರ ಮುಂದೆ? ನನಗಿಂತಲೂ ಬಲಿಷ್ಠವಾಗಿರುವಂತಹ, ನನ್ನ